ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್. ಇವತ್ತು ಒಂದು ಪಿಂಕ್ ಆ್ಯಂಡ್ ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಆರ್ಡರ್ ಬಂದಿತ್ತು. ಸೊ ಇದಕ್ಕೆ ನಾನು ಟ್ರಿಬಲ್ ಕ್ರೋಶಾನಲ್ಲಿ ಡಿಸೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೋಸ್ಕರ ನಾನು ರೌಂಡ್ ಬೀಡ್, ಸಣ್ಣದಾದ ಮತ್ತು ದಪ್ಪದಾದ ರೌಂಡ್ ಬೀಡ್ಗಳನ್ನು ಮಾತ್ರ ತೊಗೊಂಡಿದ್ದೀನಿ. ಇದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 9ನೇ ನಂಬರ್ ಕ್ರೋಶಾ ತೊಗೊಂಡು ಮತ್ತು ದಾರ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ನಾವು ಸೀರೆಗೆ ಇಲ್ಲಿ 2 ಸರಿ ಲಾಕ್ ಮಾಡಿಬಿಟ್ಟು ನೋಡಿ, ಸೀರೆಗೆ ಲಾಕ್ ಮಾಡಿದ್ರೆ ದಾರ ಮತ್ತೆ ಯಾವಾಗಲೂ ಬಿಚ್ಕೊಳ್ಳಲ್ಲ, ಬಿಗಿಯಾಗಿ ಕುತ್ಕೊಳ್ಳುತ್ತೆ ಅನ್ನೋ ರೀಸನ್ಗೆ ಸೀರೆಗೆ ನಾನು 2 ಸರಿ ಲಾಕ್ ಮಾಡ್ತೀನಿ. ಇದಕ್ಕೆ ದಪ್ಪ ಬೀಡ್ ತೊಗೊಂಡಿದ್ವಿ ಅಲ್ವಾ, ಬೀಡನ್ನ ಸೇರಿಸ್ಬಿಟ್ಟು ಲಾಕ್ ಮಾಡಿ ಮತ್ತೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕೂಡ ನೋಡಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಲಾಕ್ ಮಾಡಿಬಿಟ್ಟು ಇಲ್ಲಿ ನಾನು 4 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಈ 4 ಚೈನ್ ನಮಗೆ ಕುಚ್ಚು ಕಟ್ಟಲಿಕ್ಕೋಸ್ಕರ ನಾನು ಜಾಗ ಬಿಟ್ಕೊಳ್ತಾ ಇದ್ದೀನಿ. 4 ಚೈನ್ ಆದಮೇಲೆ ನೋಡಿಬಿಟ್ಟು ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ಲಾಕ್ ಮಾಡಿಬಿಟ್ಟು ಮತ್ತೆ ಸೂಜಿ ಮೇಲೆ ದಾರ ತಂದು ಒಂದು ದಪ್ಪ ಬೀಡನ್ನ ಸೇರಿಸ್ಬಿಟ್ಟು ಅದನ್ನು ಕೂಡ ಬೀಡ್ ಲಾಕ್ ಮಾಡಿ ಆಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ಈಗ ನಮಗೆ ಕುಚ್ಚು ಕಟ್ಟಿದ್ರೆ ಆ ಸೈಡ್ ಈ ಸೈಡ್ ದಪ್ಪ ಬೀಡ್ಗಳು ಕಾಣುತ್ತೆ, ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಕುಚ್ಚನ್ನ ಆ ಸೈಡ್ ಈ ಸೈಡ್ ದಪ್ಪ ಬೀಡ್ಗಳು ಬರುತ್ತೆ. ಸೊ ಪಕ್ಕ ಮತ್ತೆ ನಾನು ಇನ್ನೂ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿದ್ದೆ ಅಲ್ವಾ, ಅದರ ಪಕ್ಕದಲ್ಲೇ ಇನ್ನೂ 2 ಸರಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಕುಚ್ಚಿಗೂ ಮತ್ತು ನಾವೀಗ ಟ್ರಿಬಲ್ ಕ್ರೋಶ ಮಾಡೋದಕ್ಕೂ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ರೀಸನ್ಗೆ 1-2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ನಾವು ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತಲ್ವ, ಸೊ ಆ ರೀತಿ ಸ್ವಲ್ಪ ಕ್ರೋಶನ ಸೈಡ್ ಕ್ರಾಸಾಗಿ ಇಟ್ಕೊಂಡು ನೋಡಿ, ಈ ರೀತಿ 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1ರಂತೆ ನಾವು ಟ್ರಿಬಲ್ ಕ್ರೋಶನ ಮಾಡಬೇಕಾಗುತ್ತೆ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ಅದನ್ನು ನಾವು ಟ್ರಿಬಲ್ ಕ್ರೋಶ ರೆಡಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಒಂದು ಕಂಬ ಆದಮೇಲೆ ಅದಕ್ಕೆ ನಾನು ಸಣ್ಣ ಬೀಡ್ ಇತ್ತಲ್ವ, ಆ ಸಣ್ಣ ಬೀಡನ್ನ ಒಂದೊಂದನ್ನೇ ಸೇರಿಸ್ತಾ ಹೋಗ್ತೀನಿ. ನೋಡಿ, ಬೀಡ್ ಆ್ಯಡ್ ಆದಮೇಲೆ ನೋಡಿ ಒಂದು ಕಂಬ ಹಾಕಿದ್ವಿ ಅಲ್ವ, ಅದ್ರ ಪಕ್ಕನೇ ನಾವು ಮತ್ತೆ ಇನ್ನೂ ಒಂದು ಸರ್ತಿ ನಾನಿಲ್ಲಿ ಡೈರೆಕ್ಟಾಗಿ ಸ್ಯಾರಿಗೇ ಕ್ರೋಶ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಚೈನ್ಗಳು ಹಾಕ್ಕೊಂಡಿಲ್ಲ, ಇದೊಂದು ನಾವು ಅಬ್ಸರ್ವ್ ಮಾಡಬೇಕು. ಡೈರೆಕ್ಟಾಗಿ ಸ್ಯಾರಿಗೆ ಕ್ರೋಶ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾವು ಟ್ರಿಬಲ್ ಕ್ರೋಶ ಅಂತ ಕರಿತೀವಿ. ನೋಡಿ, ದಾರನ ಮೇಲೆ ತಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು 2 ಸರಿ ಸೂಜಿ ಮೇಲೆ ದಾರ ಸುತ್ತಕೊಂಡು 2ರಲ್ಲಿ 1, 2ರಲ್ಲಿ 1 ಮತ್ತು 2ರಲ್ಲಿ 1ರಂತೆ ನಾವು 3 ಸರ್ತಿ ದಾರನ ಆಚೆ ತರಬೇಕು. ಆವಾಗ ಅದು ಟ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ನೋಡಿ, ಈ ರೀತಿ ನಾವು ಬೀಡು ಸಣ್ಣ ಬೀಡ್ ಆಗಿರೋದ್ರಿಂದ ನಾನು ಕೈಯಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಒಟ್ಟು ನಾನು ಇಲ್ಲಿ ಫಸ್ಟ್ ಆರ್ಚಲ್ಲಿ ಎಷ್ಟು ಬೀಡ್ಗಳನ್ನ ಆ್ಯಡ್ ಮಾಡ್ತೀನೋ ನಾನು ಸ್ಯಾರಿ ಪೂರ್ತಿ ಅಷ್ಟೇ ಬೀಡ್ಗಳನ್ನ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. ನೋಡಿ, ಮತ್ತೊಂದು ಬೀಡನ್ನ ಸೇರಿಸಿ ಸೂಜಿ ಮೇಲೆ 2 ಸರಿ ದಾರ ತಗೊಂಡು ಪಕ್ಕದಲ್ಲೇ ಚುಚ್ಚಬೇಕು. ತೀರಾ ಜಾಸ್ತಿ ಗ್ಯಾಪ್ ಕೊಡೋದು ಬೇಡ ಫ್ರೆಂಡ್ಸ್. ನೋಡಿ, 2ರಲ್ಲಿ 1, 2ರಲ್ಲಿ 1 ಮತ್ತು ಇನ್ನೂ 2ರಲ್ಲಿ 1ರಂತೆ ನಾವು ಕ್ರೋಶ ಮಾಡಿಬಿಟ್ಟು ನೋಡಿ, ಇಲ್ಲಿ ನನಗೆ ಒಟ್ಟು 6 ಬೀಡ್ಗಳು ಹಿಡಿದಿದೆ ಫ್ರೆಂಡ್ಸ್. ಇಲ್ಲಿ ಮತ್ತೆ ಒಂದು ಟ್ರಿಬಲ್ ಆರ್ಚ್ ಅಂದರೆ ಕಂಬ ರೆಡಿ ಮಾಡ್ತಾಯಿದ್ದೀನಿ. ಸೊ 2ರಲ್ಲಿ 1, 2ರಲ್ಲಿ 1, ಈಗ 7ನೇ ಬೀಡನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಸೀರೆಗೆ ನಾವು ಕ್ರೋಶ ಮಾಡ್ತಾಯಿದ್ದೀವಿ ಡೈರೆಕ್ಟಾಗಿ. ಸೊ ಸೀರೆ ಕೂಡ ಏನು ಹೋಲ್ ಅನಿಸಲ್ಲ ಪಕ್ಕದಲ್ಲೇ ಮಾಡೋದ್ರಿಂದ. ನೋಡಿ, ಈಗ ಒಂದು ಟ್ರಿಬಲ್ ಕ್ರೋಶ ರೆಡಿ ಆಯಿತು. ಈಗ ಲಾಸ್ಟ್ ಬೀಡ್ ಅಂದರೆ 8ನೇ ಬೀಡನ್ನ ನಾನು ಸೇರಿಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ನೋಡಿ, ಅದರ ಪಕ್ಕದಲ್ಲೇ ಅಲ್ಲೇ 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1, ಒಟ್ಟು ನನಗೆ ಇಲ್ಲಿ 9 ಕಂಬ ಅಂದರೆ 8 ಬೀಡ್ಗಳು ಹಿಡಿದಿದೆ ಫ್ರೆಂಡ್ಸ್. ಸೊ ಇನ್ನೂ ಒಂದು ಮಾಡ್ಬೋದು, ಬೇಡ ಆದರೆ ಕರೆಕ್ಟಾಗೋದು. ಈಗ ಡಿಸೈನ್ ಕರೆಕ್ಟಾಗಿದೆ, ಸೊ ಹಂಗಾಗಿ ನಾನು 8 ಬೀಡ್ಗಳನ್ನ ಮಾತ್ರ ಸೇರಿಸ್ಬಿಟ್ಟು ಅಂದರೆ 9 ಕಂಬ ಮಾಡಿಬಿಟ್ಟು ಟ್ರಿಬಲ್ ಕ್ರೋಶೆಟ್ನ ಸೀರೆಗೆ ನೋಡಿಬಿಟ್ಟು ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಜಾಸ್ತಿ ಡಿಸೈನ್ನ ಎಳೆದಿಲ್ಲ ಫ್ರೆಂಡ್ಸ್. 1 ಇಂಚ್ ಒಳಗಡೆನೇ ಇದ್ದರೆ
ಸೊ ಆರ್ಚ್ ಚೆನ್ನಾಗಿ ಕಾಣುತ್ತದು ನೋಡಿ. ಆ ಬೀಡ್ ಸ್ಯಾರಿಗೆ ಲಾಕ್ ಮಾಡಾದಮೇಲೆ ಮತ್ತೆ ಇನ್ನೂ 2 ಸರಿ ನಾನು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ, ಅಂದರೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸೀರೆ ಡಿಸೈನ್ ಈ ರೀತಿ ಕಾಣ್ತಾ ಇತ್ತು ನೋಡಿ. ಅದಾದಮೇಲೆ ನಾವು ಸೂಜಿ ಮೇಲೆ ದಾರಾನ ಮೇಲೆ ತಂದು ದಪ್ಪ ಬೀಡನ್ನ ಸೇರಿಸ್ತಾ ಇದ್ದೀನಿ. 3 ಸಿಂಗಲ್ ಕ್ರೋಶೆಟ್ ಆದಮೇಲೆ ದಪ್ಪ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿ ಆಮೇಲೆ ನಾನು ಸೀರೆಗೆ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಈಗ 4 ಚೈನ್ಗಳನ್ನ ಹಾಕ್ಕೊಂಡು ಕುಚ್ಚು ಕಟ್ಟಲಿಕ್ಕೋಸ್ಕರ ಜಾಗ ಬಿಟ್ಕೊಳ್ತಾ ಇದ್ದೀನಿ. ಸ್ಯಾರಿ ಪೂರ್ತಿ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಕುಚ್ಚು ಕಟ್ಲಿಗೆ ಆ ಸೈಡ್ ಈ ಸೈಡ್ ದಪ್ಪ ಬೀಡು ಮತ್ತು 8 ಸಣ್ಣ ಬೀಡ್ಗಳನ್ನ ಹಾಕಿ ಟ್ರಿಬಲ್ ಕ್ರೋಶ ಮಾಡ್ಕೊಂಡು ಹೋಗಬೇಕು ಸ್ಯಾರಿ ಪೂರ್ತಿ ನೋಡಿ. ಮತ್ತೆ ಇನ್ನೂ ಒಂದು ಬೀಡನ್ನ ಸೇರಿಸ್ಬಿಟ್ಟು ಬೀಡ್ ಲಾಕ್ ಮಾಡಿ ಸೀರೆಗೆ ನೋಡಿಕೊಂಡು ನಾನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಕಾಣಿಸ್ತಾ ಇತ್ತು. ನಾವು ಬೀಡ್ಗಳನ್ನೆಲ್ಲ ಸ್ವಲ್ಪ ಎಳೆದ್ಬಿಟ್ಟು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾನು ಇನ್ನೂ ಒಂದು ಆರ್ಚ್ನ ಹಾಕಿ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನೋಡಿ. ಬೀಡ್ ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಪಕ್ಕ ನಾನು ಇನ್ನೂ 2 ಸರಿ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ ಫ್ರೆಂಡ್ಸ್ ನೋಡಿ. ಈ ರೀತಿ ಬೀಡನ್ನ ಆ ಸೈಡು ಈ ಸೈಡು ಮತ್ತು ಆರ್ಚ್ನ ಆ ಸೈಡು ಈ ಸೈಡು 3 ಸಿಂಗಲ್ ಕ್ರೋಶ ಬರೋ ರೀತಿ ಕಾಣುತ್ತದು ನೋಡಿ. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 2ರಲ್ಲಿ 1ರಂತೆ 3 ಸರ್ತಿ ನಾವು 2ನ್ನ ನಾವು ಆಚೆ ತೆಗಿಬೇಕಾಗುತ್ತೆ ನೋಡಿ ಸೂಜಿ ಮೇಲೆ. ಅದಾದಮೇಲೆ ನಾನು ಬೀಡ್ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಇನ್ನೂ ಒಂದು ಟ್ರಿಬಲ್ ಕ್ರೋಶ ಮಾಡ್ತಾಯಿದ್ದೀನಿ. ಒಟ್ಟು ನನಗೆ ಇಲ್ಲಿ 9 ಟ್ರಿಬಲ್ ಕ್ರೋಶ, ಅದಕ್ಕೆ ನಾವು 8 ಬೀಡ್ಗಳನ್ನ ಸೇರಿಸಬೇಕು. ಯಾಕೆಂದರೆ ಫಸ್ಟ್ನೇ ಆರ್ಚಿಗೆ ನಮಗೆ ಕಂಪ್ಲೀಟಾಗಿ ಅಷ್ಟೇ ಬಂದಿರೋದ್ರಿಂದ ನಾನಿಲ್ಲಿ ಏನು ವೇರಿಯೇಷನ್ ಮಾಡೋದಕ್ಕೆ ಹೋಗಲ್ಲ, ಕೌಂಟ್ ಮಾಡ್ಕೊಳ್ತಾನೆ ಮಾಡ್ತಾಯಿದ್ದೀನಿ ನೋಡಿ. 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1ರಂತೆ ನಾನು ಆರ್ಚ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತಂದು ಈಗ ಬೀಡನ್ನ ಮತ್ತೆ ಸಣ್ಣ ಸಣ್ಣ ಬೀಡ್ ಇದೆಯಲ್ಲ, ನಾನು 3-4 ತೊಗೊಳ್ತಾ ಇದ್ದೀನಿ, 3 ಬೀಡ್ ತೊಗೊಂಡಿದ್ದೀನಿ. ಈಗ ಮತ್ತೆ ನಾವು ಇನ್ನೊಂದು ಟ್ರಿಬಲ್ ಕ್ರೋಶನ ರೆಡಿ ಮಾಡೋಣ ಫ್ರೆಂಡ್ಸ್. ಎರಡರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1ರಂತೆ ನನಗೆ ಇಲ್ಲಿ 3 ಬೀಡ್ ಆಯಿತು. ಈಗ 4ನೇ ಬೀಡನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು 2ರಲ್ಲಿ 1 2ರಲ್ಲಿ 1 ಮತ್ತು 2ರಲ್ಲಿ 1ರಂತೆ ಒಂದು ಟ್ರಿಪಲ್ ಆರ್ಚ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಮತ್ತೆ ದಾರನ ಮೇಲೆ ತಂದು ಬೀಡನ್ನ ಸೇರಿಸಿ ನಾನು ಮತ್ತೆ ಇನ್ನೂ ಒಂದು ಟ್ರಿಬಲ್ ಆರ್ಚ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಟ್ರಿಬಲ್ ಕ್ರೋಶನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1ರಂತೆ ಆರ್ಚ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಟ್ಟು ಈಗ ನನಗಲ್ಲಿ 5 ಬೀಡ್ಗಳಾಗಿದೆ ಫ್ರೆಂಡ್ಸ್. ಸೊ ಫಸ್ಟ್ನೇ ಆರ್ಚಿಗೂ ನಾವು ಸಮ ಮಾಡಬೇಕಂದ್ರೆ ಇನ್ನೂ 3 ಬೀಡು ಮತ್ತು 4 ಕಂಬ ಬರಬೇಕಾಗುತ್ತೆ. 4 ಕಂಬ ಬೀಡ್ ಲಾಕ್ ಮತ್ತು ಬೀಡನ್ನ ಇನ್ನೊಂದು ಸೇರಿಸ್ತಾ ಇದ್ದೀನಿ ನೋಡಿ. ಡಿಸೈನ್ ಸ್ವಲ್ಪ ಚೆನ್ನಾಗಿದೆ ಫ್ರೆಂಡ್ಸ್. ಈ ಡಿಸೈನ್ ಟ್ರೈ ಮಾಡ್ಬೋದು, ಬಿಗಿನರ್ಸ್ ಕೂಡ ಈಸಿಯಾಗಿ ಟ್ರೈ ಮಾಡ್ಬೋದು. ಟ್ರಿಬಲ್ ಆರ್ಚ್ ಏನು ಕಷ್ಟ ಅನಿಸಲ್ಲ. ಸೂಜಿ ಮೇಲೆ 1 ಸರಿ ದಾರ ಸುತ್ಕೊಳ್ತಾ ಇದ್ವಿ ಡಬಲ್ ಕ್ರೋಶನಲ್ಲಿ. ಇದು ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು 2ರಲ್ಲಿ 1 ಮತ್ತು 2 ದಾರದಿಂದ 1 ಮತ್ತು ಅಲ್ಲಿ 2 ದಾರ ಉಳಿಯುತ್ತೆ. ಆ 2 ದಾರದಿಂದನೂ ನಾವು ದಾರನ ಆಚೆ ತಂದರೆ ಅಲ್ಲಿ ಟ್ರಿಬಲ್ ಕ್ರೋಶ ರೆಡಿ ಆಗುತ್ತೆ. ಸೊ ಈಗ ನಾನು 7ನೇ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಜಿ ಮೇಲೆ 2 ಸರಿ ದಾರ ಸುತ್ತಕೊಂಡು ನೋಡಿ ಸೀರೆಗೆ ಡೈರೆಕ್ಟಾಗಿ ನಾವು ಕ್ರೋಶ ಮಾಡ್ತಾಯಿದ್ದೀವಿ. ಸೊ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1ರಂತೆ ನಾವು 3 ಸರಿ ಆಚೆ ತರಬೇಕು. ಈಗ ಇಲ್ಲಿ ನನಗೆ 7 ಬೀಡ್ ಹಿಡಿದಿದೆ. ಇನ್ನೂ ಒಂದು ಬೀಡನ್ನ ನಾನು ಸೇರಿಸ್ತಾ ಇದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ಸುತ್ಕೊಂಡು ನೋಡಿ ಪಕ್ಕದಲ್ಲೇ ಮಾಡಬೇಕು ನಾವು. ಪಕ್ಕದಲ್ಲೇ ದೂರ ತುಂಬ ದೂರ ಹೋಗೋದೇನು ಬೇಡ, ಡಿಸೈನ್ ಚೆನ್ನಾಗಿ ಕಾಣೋದಿಲ್ಲ. ಸೊ ನನಗೆ ಕಸ್ಟಮರ್ ಇದೇ ಡಿಸೈನ್ ಸೆಲೆಕ್ಟ್ ಮಾಡಿರೋದ್ರಿಂದ ನಾನು ಇದೇ ಡಿಸೈನ್ ಹಾಕ್ಕೊಡ್ತಾಯಿದ್ದೀನಿ. ಇದಕ್ಕೆ ಮಿನಿಮಮ್ 300 to 350 ಅಂತ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಈಸಿಯಾಗಿ ಟ್ರೈ ಮಾಡ್ಬೋದು ನೋಡಿ. ಈಗ 8 ಬೀಡು ಅಂದರೆ 9 ಕಂಬ 8 ಬೀಡು ಹಾಕಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನಾವು ಬೀಡೆಲ್ಲ ಸ್ಟಿಫಾಗಿ ಎಳೆದ್ಬಿಟ್ಟು ನೀಟಾಗಿ ಕೂರಿಸ್ಕೊಳ್ಬೇಕಾಗುತ್ತೆ. ಈಗ ಸೀರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ.
ಒಟ್ಟು ನಾನು 3 ಸರಿ ಲಾಕ್ ಮಾಡಬೇಕಾಗುತ್ತೆ ನೋಡಿ. ಒಂದು ಲಾಕ್ ಮಾಡೋದು ಅಂದರೂ ಒಂದೇ, ಸಿಂಗಲ್ ಕ್ರೋಶ ಅಂದರೂ ಒಂದೇ ಫ್ರೆಂಡ್ಸ್. ನೋಡಿ 2 3, ಈಗ ನಾನು 3 ಸರಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೀನಿ. ಸೊ ನಾವು ಬೀಡ್ನೆಲ್ಲ ಎಳೆದ್ಬಿಟ್ಟು ಸ್ಟಿಫಾಗಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ದಾರನ ಮೇಲೆ ತಂದು ಒಂದು ದಪ್ಪ ಬೀಡನ್ನ ಸೇರಿಸ್ಬಿಟ್ಟು ಅದನ್ನು ಬೀಡ್ ಲಾಕ್ ಮಾಡಿ, ಆಮೇಲೆ ಸೀರೆಗೆ ಎಲ್ಲಿ ಬರುತ್ತೋ ಅಲ್ಲಿ ನೋಡಿಕೊಂಡು ಕೂಡ ನಾವು ಡೈರೆಕ್ಟಾಗಿ ಸ್ಟ್ರೇಟಾಗಿ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ಅದಾದಮೇಲೆ 4 ಚೈನ್ ಹಾಕ್ಬಿಟ್ಟು 3 4 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೂ ಕೂಡ ಸೀರೆಗೆ ನೋಡಿಕೊಂಡು ಲಾಕ್ ಮಾಡಿಬಿಟ್ಟು ಮತ್ತು ದಾರನ ಮೇಲೆ ತಂದು ಅದಕ್ಕೆ ಇನ್ನೊಂದು ದಪ್ಪ ಬೀಡನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಸೀರೆಗೆ ಬೀಡ್ ಲಾಕ್ ಆದಮೇಲೆ ಸೀರೆಗೆ ಲಾಕ್ ಮಾಡಿಬಿಟ್ಟು ಅದರ ಪಕ್ಕ ನಾನು ಇನ್ನೂ 2 ಸರಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಫೈನಲಾಗಿ ಡಿಸೈನು ಈ ರೀತಿ ರೆಡಿ ಆಗಿತ್ತು ಫ್ರೆಂಡ್ಸ್. ನಾನು ಇದಕ್ಕೆ ಕುಚ್ಚೆಲ್ಲ ಕಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇತ್ತು ಅಂತ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿ ಫೈನಲಿ ಡಿಸೈನ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು, ನನ್ನ ಚಾನಲ್ ಇಷ್ಟ ಆಯಿತು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ರೀತಿಯ ಡಿಸೈನ್ಗಳು ನಾನು ರೆಡಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನೋಡಿ ಇಲ್ಲಿ ಸ್ಟೋನ್ ಕೂಡ ಅಂಟಿಸಿದ್ದೀನಿ ನಾನು ಕುಚ್ಚಿಗೆ, ಚೆನ್ನಾಗಿ ಕಾಣ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.